SSLC ಪಾಸ್ ಆದರೆ BSF ಸೇರಬಹುದು. ನನ್ನ ಆತ್ಮೀಯ ಭಾವಿ ಸೈನಿಕರೇ, ಇಂದು ನಾನು ನಿಮಗೆ BSF ಜಾಯಿನ್ ಆಗುವುದು ಹೇಗೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಮೊದಲಿಗೆ BSF ಎಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. BSF ಎಂಬುದು ಅರೆ ಸೈನಿಕ ಶಕ್ತಿಯಾಗಿದೆ. ಯುದ್ಧದ ಸಂದರ್ಭದಲ್ಲಿ ಅಪಾಯಕಾರಿ ಪ್ರದೇಶಗಳಲ್ಲಿ ತನ್ನ ನಿಯಂತ್ರಣವನ್ನು ನೀಡುವುದು ಮತ್ತು ಯುದ್ಧ ಕಾಲದ ಕಾರ್ಯತಂತ್ರದ ಜಾಗಕ್ಕೆ ಭದ್ರತೆಯನ್ನು ಒದಗಿಸುವುದು BSF ಕಾರ್ಯವಾಗಿದೆ. ದೇಶದಲ್ಲಿ ಹೆಚ್ಚಿನ ಯುವಕರು ಭಾರತ ಮಾತೆಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಆ ಕಾರಣದಿಂದ ಭಾರತಾಂಬೆಯ ರಕ್ಷಣೆ ಮಾಡುವುದಕ್ಕೆ ಅಭ್ಯರ್ಥಿ ಮತ್ತು ಅಭ್ಯರ್ಥಿನಿಯರು BSFಗೆ ಹೋಗಲು ಹೆಚ್ಚಿಗೆ ಇಷ್ಟಪಡುತ್ತಾರೆ. BSFನಲ್ಲಿ ಒಳ್ಳೆಯ ಸಂಬಳವಿದೆ, ಅದರ ಜೊತೆ ಒಳ್ಳೆಯ ಗೌರವವಿದೆ. BSFನಲ್ಲಿ ಬೇರೆ ಬೇರೆ ತೆರನಾದ ಪುರುಷ ಹಾಗೂ ಮಹಿಳೆಯರಿಗೆ ಹುದ್ದೆಗಳು ಇರುತ್ತವೆ. ಎಕ್ಸಾಂಪಲ್, BSFನಲ್ಲಿ ಟ್ರೇಡ್ಮನ್, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಕಮಾಂಡೆಂಟ್, ಇನ್ನೂ ಹಲವಾರು ತೆರನಾದ ಹುದ್ದೆಗಳು ಇರುತ್ತವೆ. BSFಗೆ ಸೇರಲು 10ನೇ ತರಗತಿ ಪಾಸ್ ಆದರೆ BSFನಲ್ಲಿ ಟ್ರೇಡ್ಮನ್ ಮತ್ತು GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸೇರಬಹುದು. ಅಧಿಕಾರಿ ಹುದ್ದೆಗೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲಿನ ಅಧಿಕಾರಿ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರಲೇಬೇಕು. SSLCಯ ಮೇಲೆ BSFನಲ್ಲಿ ಟ್ರೇಡ್ಮನ್, GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿ ಜನರಲ್ 18ರಿಂದ 23 ವರ್ಷ, OBC 18ರಿಂದ 26 ವರ್ಷ, SC/ST ಅಭ್ಯರ್ಥಿಗಳಿಗೆ 18ರಿಂದ 28 ವರ್ಷ. ಈ ರೀತಿಯಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಇರುತ್ತದೆ. ಅದೇ ರೀತಿಯಾಗಿ ಅಧಿಕಾರಿ ಹುದ್ದೆಗೆ ಹೋಗಬೇಕಾದರೆ ವಯಸ್ಸಿನ ಮಿತಿ 18ರಿಂದ 25 ವರ್ಷ, OBC ಅವರಿಗೆ 3 ವರ್ಷ ಮತ್ತು SC/ST ಅವರಿಗೆ 5 ವರ್ಷ ಸಡಿಲಿಕೆ ಇರುವುದು. ಈ ರೀತಿಯಾಗಿ 3 ಹಂತಗಳನ್ನು ವಯಸ್ಸಿನಲ್ಲಿ ಮಾಡಿರುತ್ತಾರೆ. SSLC ಮೇಲೆ ಟ್ರೇಡ್ಮನ್ ಮತ್ತು GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ 100 ಮಾರ್ಕ್ಸಿನ ಲಿಖಿತ ಪರೀಕ್ಷೆ ಇರುತ್ತದೆ. ಅದು 4 ಭಾಗಗಳನ್ನು ಒಳಗೊಂಡಿದೆ. 1. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. 2. ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್. 3. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್. 4. ಇಂಗ್ಲಿಷ್ ಆರ್ ಹಿಂದಿ ಗ್ರಾಮರ್. BSFನಲ್ಲಿ ದೈಹಿಕ ಪರೀಕ್ಷೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತದೆ. ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ಓಟ, ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತದೆ. ಕೆಲವೊಂದರಲ್ಲಿ ಹೈ ಜಂಪ್ ಮತ್ತು ಲಾಂಗ್ ಜಂಪ್ ತೆಗೆದುಕೊಳ್ಳುತ್ತಾರೆ, ಇನ್ನು ಕೆಲವೊಂದರಲ್ಲಿ ತೆಗೆದುಕೊಳ್ಳುವುದಿಲ್ಲ. ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಪಾಸ್ ಆದ ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತದೆ. ಇದಾದ ನಂತರ ಅಂತಿಮವಾಗಿ ಮೆರಿಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡುತ್ತಾರೆ. ಆತ್ಮೀಯ ಭಾವಿ ಸೈನಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.